ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಹಿಂದೆಂದೂ ಕಂಡು ಕೇಳರಿಯದ ಟೆಂಪರೇಚರ್. ಹೀಗಾಗಿ ಸುಮಾರು 36ರಿಂದ 37 ಡಿಗ್ರಿ ಟೆಂಪರೇಚರ್ ಬೆಂಗಳೂರಿನಲ್ಲಿ ಆಗಿದೆ. ಬಿಸಿಲಿನ ತಾಪದಿಂದ ಬೆಂಗಳೂರಿನಲ್ಲಿ ಈಗ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಕಾಲರಾ ಅಂತ ಮಹಾಮಾರಿಯ ಭೀತಿ ಜಾಸ್ತಿ ಆಗ್ತಾ ಇದೆ. ಮಲ್ಲೇಶ್ವರಂನ ವೈಯಾಲಿ ಕಾವಲ್ನಲ್ಲೂ ಕೂಡ ಒಂದು ಕೇಸ್ ಸಸ್ಪೆಕ್ಟ್ ಆಗಿದೆ. ಹೀಗಾಗಿ ಬಿಬಿಎಂಪಿಯ ಆರೋಗ್ಯಾಧಿಕಾರಿಗಳು ಮನೆ ಮನೆ ಸರ್ವೆ ಮಾಡ್ತಾ ಇದ್ದಾರೆ. ಕಾಯಿಲೆಯ ಲಕ್ಷಣ ಇದೆ ಅಂತ ಪತ್ತೆ ಹಚ್ಚಿ ಪರಿಶೀಲನೆಗೆ ಮುಂದಾಗಿದ್ದಾರೆ. ಅಲ್ಲದೆ ಕಾಲರಾದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದ್ರ ಜೊತೆಗೆ ಬೇಸಿಗೆಯ ಬಿಸಿಲು ಜಾಸ್ತಿ ಆದ್ದರಿಂದ ಬಿಬಿಎಂಪಿ ಬೆಂಗಳೂರಿಗರಿಗೆ ಹೊಸ ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿದೆ. ಏನು ಹೊಸ ಗೈಡ್ಲೈನ್ಸು ನೋಡೋಣ. ಟ್ಯಾಂಕರ್ ನೀರು ಬಳಸುವ ಮುನ್ನ ಪರೀಕ್ಷೆಯನ್ನು ಮಾಡಬೇಕು. ಟ್ಯಾಂಕರ್ ನೀರನ್ನು ಡೈರೆಕ್ಟಾಗಿ ಕುಡಿಯೋಕ್ಕೆ ಹೋಗಬೇಡಿ, ಪರೀಕ್ಷೆ ಮಾಡಬೇಕು. ರಸ್ತೆ ಬದಿ ಕತ್ತರಿಸಿದ ಹಣ್ಣು, ತೆರೆದಿಟ್ಟ ಆಹಾರವನ್ನು ಸೇವಿಸಬಾರ್ದು ಯಾವುದೇ ಕಾರಣಕ್ಕೂ. ಎಲ್ಲೋ ಹೋಗ್ತಾ ಇರ್ತೀರಾ, ಫ್ರೂಟ್ ಬೌಲ್ ತೊಗೋತೀನಿ ಅಂತೀರಾ, ಅದಕ್ಕೆ ಏನೇನು ಧೂಳು ಬಿದ್ದಿರುತ್ತೋ ದಯವಿಟ್ಟು ತಗೋಬೇಡಿ. ಸ್ಥಳೀಯ ಹೋಟೆಲ್ಗಳಲ್ಲಿ ಆಹಾರ, ಕುಡಿಯುವ ನೀರನ್ನು ಪರೀಕ್ಷೆ ಮಾಡಿ. ಅನಿವಾರ್ಯತೆ ಇದ್ದರೆ ಮಾತ್ರ ಹೋಟ್ಲಿಗೆ ಹೋಗಿ, ಇಲ್ಲಾಂದರೆ ಮನೆ ಊಟವನ್ನು ಮಾಡಿ. ಹೋಟೆಲ್ ಮಾಲೀಕರು ಬಿಸಿ ನೀರನ್ನು ಸರಬರಾಜು ಮಾಡಬೇಕು. ಪ್ರತಿ ಹೋಟೆಲ್ನಲ್ಲೂ ಕಂಪಲ್ಸರಿ ಹಾಟ್ ವಾಟರ್ ಕೊಡಲೇಬೇಕು. ಇನ್ನು ಜಾತ್ರೆ, ರಥೋತ್ಸವ, ದರ್ಗಾ, ಊರ ಹಬ್ಬ ಇಂತಹ ಆಚರಣೆಗಳಲ್ಲಿ ಎಚ್ಚರಿಕೆ ವಹಿಸಬೇಕು. ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತ. ಕುಡಿಯುವ ನೀರಿನ ಪೈಪ್ಲೈನ್ ಲೀಕೇಜ್ ಆದರೆ ಕೂಡಲೇ ಅದನ್ನು ಸರಿಪಡಿಸಬೇಕು. ಬೇರೆ ನೀರೆಲ್ಲ ಏನಾದರೂ ಅದಕ್ಕೆ ಮಿಶ್ರಣ ಆಗುತ್ತೆ ಅನ್ನೋ ಕಾರಣಕ್ಕೆ. ಇನ್ನು ORS ಮತ್ತು ಅಲೋಜಿನ್ ಮಾತ್ರೆಗಳನ್ನು ಆರೋಗ್ಯ ಸಹಾಯಕರು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಮನೆ ಮನೆಗೆ ತೆರಳಿ ಅದನ್ನು ವಿತರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಒಂದಷ್ಟು ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಏನೇ ಆದರೂ ನಿಮ್ಮ ಆರೋಗ್ಯದಲ್ಲಿ ನೀವಿರಿ. ಮನೆಯಲ್ಲಿ ಫಿಲ್ಟರ್ಡ್ ವಾಟರ್ ಕುಡಿರಿ. ಕೆಮಿಕಲ್ ಫಿಲ್ಟರ್ಡ್ ವಾಟರ್, RO ವಾಟರ್ ಅಂತ ಏನು ಹೇಳ್ತಾರೆ ಅದನ್ನು ಕುಡಿರಿ. ಡೈರೆಕ್ಟಾಗಿ ಟ್ಯಾಪಲ್ಲಿ ಬರೋ ನೀರನ್ನು ಹಿಡ್ಕೊಂಡು ಕುಡಿಯೋಕ್ಕೆ ಹೋಗಬೇಡಿ. ಇದೆಲ್ಲ ನಮಗೆ ಗೊತ್ತಿದ್ದಂಗೆ ಒಂದು ಮಲ್ಲೇಶ್ವರಂ ಏರಿಯಾಲಿದೆ ಒಂದು ಪ್ರಿಲಿಮಿನರಿ ಕಾಲರಾ ಪಾಸಿಟಿವ್ ಇರುವಂಥದ್ದು ಸಾಧ್ಯತೆ ಒಂದು ಕೇಸ್ ಡಯಾಗ್ನೋಸ್ ಆಗಿತ್ತು. ಬಟ್ ಸಬ್ಸಿಕ್ವೆಂಟ್ ಟೆಸ್ಟಲ್ಲಿ ನಾವು ಮಾಡುವಾಗ ಅದು ಕೂಡ ಸ್ಯಾಂಪಲ್ ನೆಗೆಟಿವ್ ಬಂದಿದೆ. ಆದಾಗ್ಯೂ ಸಹಿತ ಆ ಏರಿಯಾಲಿ ನಮ್ಮ ಸರ್ವೆಲೆನ್ಸ್ ಟೀಮಿಂದ ಏನೇನು ಸರ್ವೆಲೆನ್ಸ್ ಮಾಡಬೇಕಿದೆಲ್ಲ ಮಾಡಲಾಗಿದೆ. ಅರೌಂಡ್ 100ಕ್ಕಿಂತ ಜಾಸ್ತಿ ಹೌಸಸ್ ಸರ್ವೆ ಮಾಡಲಾಗಿ ಇಂಥದ್ದೇನು ಸಿಮಿಲರ್ ಕೇಸ್ ಏನು ಕಂಡು ಬರುತ್ತೆ ಏನಂತ ಅದು ಕೂಡ ಚೆಕ್ ಮಾಡಲಾಗಿದೆ. ಬಟ್ ಯಾವುದೇ ಥರದ್ದು ಆ ಥರದ್ದು ಕೇಸಸ್ ಏನು ಕಂಡು ಬಂದಿಲ್ಲ. ಬಟ್ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ನಾವು ಸಮ್ಮರ್ ಪೀರಿಯಡಲ್ಲಿ ಇದ್ದೀವಿ. ಹೈಡ್ರೇಷನ್ ರಿಲೇಟೆಡ್ ಇಶ್ಯೂ ಇರ್ಬೋದು, ವಾಟರ್ ಕ್ವಾಲಿಟಿ ರಿಲೇಟೆಡ್ ಇಶ್ಯೂಸ್ ಇರ್ಬೋದು, ಮತ್ತು ಅದರ್ ದ್ಯಾನ್ ದ್ಯಾಟ್ ಏನೇನು ನಾವು ಪ್ರಿಕಾಷನ್ಸ್ ತೊಗೋಬೋದಾಗಿದೆ. ಅದರದ್ದು ಈಗಾಗಲೇ 2ನೇ ಏಪ್ರಿಲ್ಗೆ ನಮ್ಮ CHO ಆಫೀಸಿಂದ ಒಂದು ಅಡ್ವೈಸರಿ ಇಶ್ಯೂ ಮಾಡಲಾಗಿದೆ. ಈ ಬಿಸಿಲ ಬೇಗೆಯ ನಡುವೆ ಬೆಂಗಳೂರಿನಲ್ಲಿ ಈಗ ಕುಡಿಯುವ ನೀರಿನ ಸಮಸ್ಯೆ ಅಂತೂ ವಿಪರೀತವಾಗಿ ಕಾಡ್ತಾ ಇದೆ. ಶುರುವಾಗಿ ಹೆಚ್ಚು ಕಡಿಮೆ 1.5 ತಿಂಗಳು ಆಗೋಯ್ತು ನೀರಿನ ಸಮಸ್ಯೆ. ಈ ಸಮಸ್ಯೆ ನಿವಾರಣೆಗೆ ಜಲಮಂಡಳಿ ನಾನಾ ಕಸರತ್ತನ್ನು ಮಾಡ್ತಾ ಇದೆ. ಈ ಮಧ್ಯೆ ಬಿಬಿಎಂಪಿ ಆಸ್ಪತ್ರೆಗಳಲ್ಲೂ ಕೂಡ ನೀರಿನ ಕೊರತೆ ಎದುರಾಗಿದೆ. ವಿವಿಪುರಂ, ವಸಂತನಗರ, ವಿಲ್ಸನ್ ಗಾರ್ಡನ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿದ್ದು, ಶ್ರೀರಾಂಪುರದ ಹೆರಿಗೆ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಲ್ಪಿಸದೆ ಸಿಂಟೆಕ್ಸ್ ಮೊರೆಯನ್ನು ಹೋಗಿದ್ದಾರೆ. ಆಸ್ಪತ್ರೆಗಳಲ್ಲಿ ಸಿಂಟೆಕ್ಸ್ನಲ್ಲಿ ನೀರು ಕಲ್ಪಿಸೋದು ತಾತ್ಕಾಲಿಕ ಪರಿಹಾರ, ಶಾಶ್ವತ ಪರಿಹಾರ ಯಾವಾಗ ಅನ್ನೋದು ದೊಡ್ಡ ಪ್ರಶ್ನೆ. ಈ ಬಗ್ಗೆ ನನ್ನ ಕೊಲ್ಲಿಗೊಂದು ವಾಕ್ತುರು ಮಾಡಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ನೀರಿಗೂ ಕೂಡ ಅಭಾವ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು. ಹೀಗಾಗಿ ಬೆಂಗಳೂರಿನ ಬಿಬಿಎಂಪಿ ವ್ಯಾಪ್ತಿಯ ನಗರ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಗಳಿರ್ಬೋದು, ನಮ್ಮ ಕ್ಲಿನಿಕ್ಗಳಿರ್ಬೋದು, ರೆಫರಲ್ ಆಸ್ಪತ್ರೆಗಳಿರ್ಬೋದು, ಇಲ್ಲಿ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ಕೆಲವೊಂದಿಷ್ಟು ಆಸ್ಪತ್ರೆಗಳಲ್ಲಿ ನೀರಿನ ಕೊರತೆ ಇರುವಂಥದ್ದು. ಹಾಗಾಗಿ ಹೊಸದಾಗಿ ಒಂದು ಬಿಬಿಎಂಪಿಯ ವಿಶೇಷ ಆಯುಕ್ತರು ಯೋಜನೆ ಮಾಡಿರುವಂಥದ್ದು, ಎಲ್ಲೆಲ್ಲಿ ಬಿಬಿಎಂಪಿ ಆಸ್ಪತ್ರೆಗಳಲ್ಲಿ ನೀರಿನ ಕೊರತೆ ಇದೆ ಅಲ್ಲಿ ನೀರಿನ ಸಿಂಟೆಕ್ಸ್ ಇಡೋದಕ್ಕೆ ಮುಂದಾಗಿದ್ದಾರೆ. ಶ್ರೀರಾಂಪುರದ ರೆಫರಲ್ ಆಸ್ಪತ್ರೆಯಲ್ಲಿ ಈಗ ಇಲ್ಲೊಂದು ನೀರಿನ ಸಿಂಟೆಕ್ಸನ್ನು ಇಡಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಇಲ್ಲಿ ನೀರಿನ ಸಮಸ್ಯೆ ಆಗಿತ್ತು ಈ ಆಸ್ಪತ್ರೆಯಲ್ಲಿ. ಇಲ್ಲಿ ನಾವು ಗಮನಿಸ್ತಾ ಹೋಗ್ತಾ ಇದ್ದಾರೆ ನನ್ನ ಎಡಭಾಗದಲ್ಲಿ ಆಸ್ಪತ್ರೆಯ ಮುಂಭಾಗದ ಹೊರಗಡೆ ಈ ಒಂದು ಸಿಂಟೆಕ್ಸನ್ನು ಇಟ್ಟು ನೀರು ಪೂರೈಕೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕುಡಿಯೋದಕ್ಕೆ ಇದು ತುಂಬ ಅನುಕೂಲಕರ ಆಗಿದೆ. ನೀರಿನ ಕೊರತೆ ಇರತಕ್ಕಂಥ ಆಸ್ಪತ್ರೆಗಳಿಗೆ ರೋಗಿಗಳಿಗಿರ್ಬೋದು ಯಾರಿಗೆ ರೀತಿಯ ಸಮಸ್ಯೆ ಆಗಬಾರ್ದು ಅಂತೇಳಿ ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಅಂದರೆ ಆ ಜಲಮಂಡಳಿಯಿಂದ ಉಚಿತ ನೀರು ಈ ರೀತಿಯ ಒಂದು ಸಿಂಟೆಕ್ಸ್ಗಳನ್ನು ಇಟ್ಟು ನೀರು ಪೂರೈಕೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ವಿಲ್ಸನ್ ಗಾರ್ಡನ್ನು, ವಸಂತನಗರ, ಈ ರೀತಿ ಶ್ರೀರಾಂಪುರ, ರಾಜಾಜಿನಗರ ಸೇರಿದಂತೆ ನಾನಾ ಕಡೆಗಳಲ್ಲಿ ಈ ಕುಡಿಯುವ ನೀರಿನ ಸಮಸ್ಯೆ ಆಸ್ಪತ್ರೆಗಳಲ್ಲಿ ಎದುರಾಗಿದೆ. ಅದನ್ನು ಪರಿಹಾರ ಮಾಡಲಿಕ್ಕೆ ಅಂತೇಳಿ ಈಗ ಆಸ್ಪತ್ರೆಗಳಲ್ಲಿ ಒಂದೊಂದು ಸಿಂಟೆಕ್ಸನ್ನು ಇಟ್ಟು ಸಮಸ್ಯೆಯನ್ನು ಕ್ಲಿಯರ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ವನಕನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 10 ಹಳ್ಳಿಗಳು ಬರ್ತವೆ. ಇಲ್ಲಿ ನೀರಿಗಾಗಿ ಈಗಾಗಲೇ ಹಾಹಾಕಾರ ಶುರುವಾಗಿದೆ. ನಮಗೆ ನೀರು ಕೊಡಿ, ಇಲ್ಲ ಅಂತಂದರೆ ಜಾಗ ಖಾಲಿ ಮಾಡಿ ಅಂತ ಗ್ರಾಮಸ್ಥರು
ಪಂಚಾಯಿತಿಗೆ ನುಗ್ಗಿ ಮುತ್ತಿಗೆ ಹಾಕಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಉಪಾಧ್ಯಕ್ಷ ದೇವರಾಜ್, ಮಾಜಿ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಸದಸ್ಯ ಕಾರ್ತಿಕ್ ರೆಡ್ಡಿ, PDO ಅಧಿಕಾರಿ ಧನಂಜಯ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಸುಮಾರು 2 ತಿಂಗಳಿಂದ ಜನರು ನೀರಿಲ್ಲದೆ ಪರದಾಡೋ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ PDO ಧನಂಜಯ್ ಗಮನ ಹರಿಸ್ತಾ ಇಲ್ಲ, ಅಧಿಕಾರಿಗಳಿಗೂ ಮಾಹಿತಿ ಕೊಡ್ತಾ ಇಲ್ಲ. ಹೀಗಾಗಿ ಪಂಚಾಯಿತಿಗೆ ಹೋಗಿ ಬೀಗ ಜಡಿದು ನೀರು ಕೊಡುವಂತೆ ಅಧಿಕಾರಿಗಳಿಗೆ ಮುತ್ತಿಗೆ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.